ಅಣ್ಣ, ಶ್ರೀರಾಮಚಂದ್ರ ಕಾಡ್ಗೋಗಿದ್ರ ಹಿಂದೆ ಲೋಕ ಕಲ್ಯಾಣ ಅನ್ನೋ ಕಾರಣ ಇತ್ತು. ಈ ಶ್ರೀರಾಮನ್ನ ಆ ಮಹಾಪುರುಷಂಗೆ ಹೋಲಿಸ್ಬೇಡ. ಇವನು ಅವನ ಕಾಲ್ ಧೂಳ್ಗೂ ಸಮ ಇಲ್ಲ. ಅವನ ಹೆಸರಿಗೆ ಕಳಂಕ ತರೋ ಅಂತ ಕೆಲಸ ಮಾಡಿದಾನವನು. ಮದುವೆ ಆಗಿರೋ ಒಂದು ಹೆಣ್ಣಿಗೆ ಮಾನಸಿಕವಾಗಿ ಹಿಂಸೆ ಕೊಡೋದು ಮಹಾಪಾಪ. ಅಂಥದ್ರಲ್ಲವನು ಅವಳು ಮೈ ಮುಟ್ಟೋಕೆ ನೋಡಿದಾನೆ. ಇಂಥ ಪಾಪಿಗಳು ಬದುಕಿರೋದಕ್ಕಿಂತ ಸಾಯೋದೇ ಮೇಲು. ಅವನಿಗೆ ಸರಿಯಾಗೇ ಆಗಿದೆ. ಹಾಗಂತ ಶಿಕ್ಷೆ ಕೊಡೋದಕ್ಕೆ ನಾವ್ ಯಾರಮ್ಮ? ನೀನೇನ್ ಶಿಕ್ಷೆ ಕೊಟ್ಟಿದ್ಯಾ ಅಣ್ಣ? ಇದ್ರಲ್ಲಿ ಯಾರ ತಪ್ಪು ಇಲ್ಲ, ಎಲ್ಲ ತಪ್ಪು ಅವಂದೇ. ಅವನ್ ಸಾವ್ಗೆ ಅವನೇ ಹೊಣೆ. ಅಲ್ಲಿ ನೋಡು ಪುಟ್ಟಿ, ಆ ತಾಯಿ ಸಂಕಟ ನೋಡಮ್ಮ. ಅವ್ರ ಕಣ್ಣೀರಿನ ಶಾಪ ನನ್ನನ್ನು ಸುಮ್ಮನೆ ಬಿಡುತ್ತಾ? ಹಾಗೆಲ್ಲ ಏನೂ ಆಗಲ್ಲ ಅಣ್ಣ. ಇಲ್ಲಮ್ಮ, ಅದೇನಾಗತ್ತೋ ಆಗ್ಲಿ, ನಾನೆಲ್ಲ ಒಪ್ಕೊಂಡ್ಬಿಡ್ತೇನೆ. ದಯವಿಟ್ಟು ನನ್ನ ತಡಿಬೇಡಮ್ಮ. ಎಲ್ಲ ಒಪ್ಕೊಂಡು ನಾನೇ ಒಳಗೆ ಹೋಗ್ಬಿಡ್ತೀನಿ. ಜ್ಯೋತಿ ಹೊರಗೆ ಇರಲಿ, ಅದೇ ಸರಿ. ಅವಳು ಚೆನ್ನಾಗಿರ್ಬೇಕು. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅಣ್ಣ, ನಾಳೆ ಕೋರ್ಟ್ ಇದೆ. ಮೊದಲು ನಾವು ಜ್ಯೋತಿನ ಹೊರಗಡೆ ಬರ್ದೇ ಇರೋ ಥರ ನೋಡ್ಕೋಬೇಕು. ನಿನ್ ಕೈ ಮುಗಿತೀನಿ. ಅವಸರ ಪಟ್ಟು ಏನೇನೋ ಅನಾಹುತ ಮಾಡಬೇಡ. ನಾವೀಗ ಮೊದಲು ನಾಳೆ ಬಗ್ಗೆ ಯೋಚನೆ ಮಾಡೋಣ. ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು. ನೀನು ನಾನು ಮಾತಾಡೋದು ಯಾರಾದ್ರೂ ಕೇಳಿಸ್ಕೊಂಡ್ರೆ ತುಂಬಾ ತೊಂದರೆ ಆಗುತ್ತಣ್ಣ. ಹಾಗಲ್ಲಮ್ಮ, ನಾನು ಹೇಳೋದನ್ನ ನೀನ್ ಹೀಗೆ ಹಠ ಮಾಡಿದ್ರೆ ಆಮೇಲೆ ನಾನೇನಾದ್ರೂ ಮಾಡ್ಕೊಂಡು ಬಿಡ್ತು ಅನ್ನಮ್ಮ. ಸರಿ, ನಾನಿನ್ ಮುಂದೆ ಯಾವ ನಿರ್ಧಾರನೂ ತಗೊಳ್ಳಲ್ಲ. ನೀನು ಹೇಳ್ದ ಹಾಗೇನೆ ನಾನು ಕೇಳ್ತೀನಮ್ಮ. ದಯವಿಟ್ಟು ಇಂಥ ಮಾತುಗಳೆಲ್ಲ ಆಡಬೇಡ. ನಾನಿಂಥ ಮಾತಾಡಬಾರ್ದು ಅಂದ್ರೆ ನೀನ್ ಹೀಗೆಲ್ಲ ನಡ್ಕೋಬಾರ್ದು. ಸರಿನಮ್ಮ. ಒಂದು ದಿನ ನನಗೆ ಹೆಂಡತಿಯಾಗಿರ್ಬೇಕು. ಒಂದೇ ಒಂದು ದಿನಕ್ಕೆ ನೀನ್ ನನ್ನ ಹೆಂಡತಿಯಾಗಿ ನನಗೆ ಎಲ್ಲ ಸುಖನೂ ಕೊಡಬೇಕು. ಶ್ರೀರಾಮ ಶಿವಪುರಕ್ಕೆ ಬಂದಿಳ್ದಾನ. ಏನಿಲ್ಲವ, ಒಬ್ಬ ಶ್ರೀರಾಮ ಅನ್ನೋ ಹುಡುಗ ಮಿಸ್ಸಿಂಗ್ ಇದ್ದ. ಅವ್ರ ಅಕ್ಕ ಮತ್ತು ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಹೌದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ. ಇವನ್ ಯಾಕೆ ಮತ್ತೆ ನಮ್ಮೂರಿಗೆ ಬಂದ? ಅವತ್ತಿಂದ ನಾನು ತುಳಸಿ ವಿಚಾರದಲ್ಲಿ ಸಿಕ್ಕಾಕೊಂಡು ಅವನ ಬಗ್ಗೆ ಮರ್ತೇ ಬಿಟ್ಟಿದ್ದೆ. ಈಗ ಅವನು ಊರಿಗೆ ಬಂದಿದ್ದಾನೆ ಅಂದ್ರೆ ಖಂಡಿತ ಆ ಫೋನ್ಗೋಸ್ಕರನೇ ಬಂದಿರ್ತಾನೆ. ಆ ಫೋನ್ ಯಾರ ಕೈಗೂ ಸಿಗಬಾರ್ದು. ಮುಖ್ಯವಾಗಿ ಅವನು ಪೊಲೀಸ್ನವ್ರ ಕೈಗೆ ಸಿಕ್ಕಿ ನನ್ನ ವಿಚಾರ ಬಾಯಿ ಬಿಡಬಾರ್ದು. ಹಾಗೇನಾದರೂ ಆದರೆ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗ್ಬಿಡುತ್ತೆ. ಆಮೇಲೆ ನಾನು ಹೇಗೆ ತಲೆ ಎತ್ಕೊಂಡು ಓಡಾಡಲಿ, ಹೇಗೆ ನೆಮ್ಮದಿಯಾಗಿ ಬದುಕಲಿ? ಇಲ್ಲ ಇಲ್ಲ, ಹಾಗಾಗಬಾರ್ದು ಅಂದರೆ ನಾನು ಶ್ರೀರಾಮ್ನ ಆದಷ್ಟು ಬೇಗ ಭೇಟಿ ಆಗಬೇಕು. ಹೇಗಾದರೂ ಮಾಡಿ ಅವನ ಮನಸ್ಸು ಬದಲಾಯಿಸ್ಬೇಕು. ಇದೆಲ್ಲ ನಡಿಬೇಕು ಅಂದರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಾನು ಬೇಲ್ ಅರೇಂಜ್ ಮಾಡಿಕೊಂಡು ಇಲ್ಲಿಂದ ಆಚೆ ಹೋಗಬೇಕು. ಜ್ಯೋತಿ, ಇಷ್ಟೊತ್ತಾದರೂ ಮಲ್ಕೊಳ್ದೆ ಏನು ಯೋಚನೆ ಮಾಡ್ತಿದ್ಯಾ? ಎಲ್ಲ ಸರಿ ಹೋಗುತ್ತೆ ಕಣೆ, ಬೇಲ್ ಸಿಗತ್ತೆ. ಸಿಗ್ಲೇಬೇಕು ಅಮ್ಮ. ದ್ರೋಣ ಅಣ್ಣನಿಗೆ ಈಗಷ್ಟೇ ನನ್ನ ಮೇಲೆ ಚಿಗುರ್ತಿರೋ ನಂಬಿಕೆನ ಮತ್ತೆ ಚಿವುಟೋಗಿ ಬಿಡಬಾರ್ದು. ನೋಡು, ನಮ್ಮ ಲಾಯರು ಸ್ಟ್ರಾಂಗ್ ಅವ್ರಿ ಜ್ಯೋತಿ. ನನಗೆ ನಂಬಿಕೆ ಐತೆ ಅವರು ನಮಗೆ ಬೇಲ್ ಕೊಡಿಸ್ತಾರೆ ಅಂತ.
ನಾವು ಆದಷ್ಟು ಬೇಗ ಆಚೆ ಹೋಗ್ತೀವಿ. ನೀನೇನು ಯೋಚನೆ ಮಾಡಬೇಡ ಮಗಳೇ. ಯೋಚನೆ ಮಾಡದೆ ಹೇಗಿರ್ಲಿ ಅಮ್ಮ? ಒಂದಾದ್ಮೇಲೆ ಇನ್ನೊಂದು ಸಮಸ್ಯೆ ಅನ್ನೋ ಕತ್ತಿ ನಮ್ಮ ತಲೆ ಮೇಲೆ ತೂಗ್ತಾನೆ ಇದೆ. ಒಂದು ಮುಗೀತು ಅನ್ನೋ ಹೊತ್ತಿಗೆ ತಿರ್ಗಾ ಇನ್ನೊಂದು. ಅದರಿಂದ ಪಾರಾಗೋದಕ್ಕೆ ಆಗ್ತಾ ಇಲ್ಲ. ಈಗೇನಾಯ್ತೆ? ದ್ರೋಣ ಏನಾದರೂ ಹೇಳಿದ್ರಾ? ಆ, ಏನಿಲ್ಲಮ್ಮ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಆಚೆ ಬಂದು ಒಳ್ಳೆ ರೀತಿ ಬದುಕು ಅಂದ್ರು ಅಷ್ಟೇ. ಆದ್ರೆ ಆ ಶಿಕ್ಷೆ ಅನುಭವಿಸೋರ್ಗೂ ಕಾಯಕ್ಕಾಗಲ್ಲಮ್ಮ. ನನಗೆ ಬೇಲ್ಬೇಕು. ನನಗಿಲ್ಲಿ ಉಸಿರು ಕಟ್ಟಂಗೆ ಆಗ್ತಿದೆ ಅಮ್ಮ. ಇಲ್ಲಿಂದ ಬೇಗ ಹೊರಗಡೆ ಹೋದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಸಾವಧಾನ. ಕೇಸ್ ಫೈಲ್ ನಂಬರ್ 633, ಬೇಲ್ ಪಿಟಿಷನ್ ಜ್ಯೋತಿ ಚಂದ್ರಿಕಾ ಈಶ್ವರಪ್ಪ. ಅಣ್ಣ, ಜ್ಯೋತಿಗೇನಾದ್ರೂ ಬೇಲ್ ಸಿಗುತ್ತಾ ಅಂತ? ಇಲ್ಲ ಪುಟ್ಟಿ, ಸಿಗಲ್ಲ. ನೋಡೋಣ ಇರು. ಡಿಫೆನ್ಸ್ ಲಾಯರ್, ನೀವು ಬೇಲ್ ಪಿಟಿಷನ್ ಆಧಾರದ ಮೇಲೆ ನಿಮ್ಮ ವಾದನ ಮಂಡಿಸಬಹುದು. ಥ್ಯಾಂಕ್ಸ್ ಯುವರ್ ಆನರ್. ನನ್ನ ಕಕ್ಷಿದಾರರಾದ ಜ್ಯೋತಿ ಮತ್ತೆ ಅವರ ತಂದೆ ತಾಯಿ ಈಶ್ವರಪ್ಪ ಚಂದ್ರಿಕಾ ಕೊಲೆ ಮಾಡುವ ಹಂತಕ್ಕೆ ಹೋಗದೇ ಇರುವ ಕಾರಣ ಅವರಿಗೆ ಬೇಲ್ ಕೊಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್. ಡಿಫೆನ್ಸ್ ಲಾಯರು ಬೇಲ್ ಪಿಟಿಷನ್ ಬಗ್ಗೆ ಯಾವುದೇ ಆರ್ಗ್ಯುಮೆಂಟ್ ಮಾಡ್ದೇನೆ ನೇರವಾಗಿ ಬೇಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವ್ರಿಗೆ ಬೇಲ್ ಕೊಟ್ರೆ ಆಚೆ ಹೋಗಿ ಸಾಕ್ಷಿ ನಾಶ ಮಾಡೋಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಜ್ಯೋತಿ ಅವ್ರಿಗೆ ಬೇಲ್ ಕೊಡಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಯುವರ್ ಆನರ್, ಜ್ಯೋತಿ ಈಶ್ವರಪ್ಪ ಚಂದ್ರಿಕಾ ಶಿವಪುರದ ತುಂಬಾ ಗೌರವಾನ್ವಿತ ಕುಟುಂಬದವರು. ಅವರು ಸಾಕ್ಷಿಗಳನ್ನ ನಾಶ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಖಂಡಿತ ಮಾಡೋರಲ್ಲ ಯುವರ್ ಆನರ್. ಅದೇ ಗೌರವಸ್ಥ ಕುಟುಂಬದವರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದನ್ನ ಡಿಫೆನ್ಸ್ ಲಾಯರ್ ಮರ್ತಿದ್ದಾರೆ ಅನ್ಸುತ್ತೆ ಯುವರ್ ಆನರ್. ಯುವರ್ ಆನರ್, ತುಳಸಿ ಅವ್ರನ್ನ ಕಿಡ್ನಾಪ್ ಮಾಡಿರೋದು ಬಿಟ್ರೆ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿರೋದು ಇವರೇ ಅಂತ ಯಾವುದೇ ಸಾಕ್ಷಿಗಳಿಲ್ಲ. ಸಾಕ್ಷಿನೇ ಇಲ್ದಿರುವಾಗ ನಾಶ ಎಲ್ಲಿಂದ ಬಂತು? ಆದ್ರಿಂದ ಇವ್ರಿಗೆ ನಿರ್ಬಂಧನ ಜಾಮೀನು ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಯುವರ್ ಆನರ್. ಇವರಿಂದ ಕಿಡ್ನಾಪ್ ಆದ ತುಳಸಿ ಕೊನೆ ಉಸಿರೆಳೆಯುವಂಥ ಸಮಯದಲ್ಲಿ ಶಿವಣ್ಣ ಕಾಪಾಡ್ತಾರೆ. ಇದಕ್ಕೆಲ್ಲ ಇವರೇ ಕಾರಣ ಅಂತ ಸಾಬೀತಾದ್ರೆ ತಕ್ಕ ಶಿಕ್ಷೆ ಆಗುತ್ತೆ. ಇಂಥ ಪರಿಸ್ಥಿತಿಲಿ ಬೇಲ್ ಕೊಟ್ರೆ ತಲೆಮರೆಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ.